ಮಾವು ಇಷ್ಟು ದುಬಾರಿ, ಅದಲ್ಲದೆ ನೋಟು ಕೂಡ ಹರಿದು ಕೊಟ್ಟಿದೀಯಾ? ಈಗ ಚಿಂತೆ ಮಾಡ್ಬೇಡಿ, ಯಾವ್ದೇ ಬ್ಯಾಂಕ್ ಆದ್ರೂ ಹಳೆ ನೋಟ್ ನ ಎಕ್ಸ್ಚೇಂಜ್ ಮಾಡಬಹುದು. RBI ಹೇಳಿದೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಅರೆ ನನಗೆ 3 ಬೇಕಾಗಿತ್ತು. ಇಲ್ಲೋಡು, 1 2 3. ನಾನ್ ನಡೆಸ್ದೆ, ಈಗ ನೀನ್ ನಡ್ಸೋ. ಅಯ್ಯೋ, ಈ ಕರೆಂಟ್ ಈಗ್ಲೇ ಹೋಗ್ಬೇಕಾಗಿತ್ತೇನಾ? ಹೊರಗಡೆ ಹೋಗಿ ನೋಡ್ತೀನಿ. ಎಲ್ಲ ಕಡೆ ಇದೆ, ನಮ್ಮನೆಗೆ ಮಾತ್ರ ಹೋಗ್ಬೇಕಾಗಿತ್ತೇನೋ ಕರೆಂಟು. ನಾನು ಈಗಲೇ ಹೋಗಿ ಫ್ಯೂಸ್ ಚೆಕ್ ಮಾಡ್ತೀನಿ, ಏನಾಗಿದೆಯೋ ಇದಕ್ಕೆ. ಫ್ಯೂಸ್ ಅಂತೂ ಕರೆಕ್ಟ್ ಆಗಿದೆ. ನಿನಗೇನಾಗಿಲ್ಲ ತಾನೆ? ಸರಿ ಇದೆ ತಾನೆ ನೀನು? ಸರಿ ಇದೆ ಕಣೋ, ಸ್ವಲ್ಪ ಫ್ಯೂಸ್ ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಆಗಿದೆಯಲ್ಲೋ, ಮತ್ತೆ ಕರೆಂಟು ಬಂತು. ಬಾರ, ಮಾತ್ಗೂ ಫ್ಯೂಸ್ ಚೇಂಜ್ ಮಾಡ್ತಾ ಇರಬಾರ್ದು ಕಣ. ನಡಿ, ಆಟ ಆಡೋಣ ಬಾ. ಬರೋ, ಆಟ ಆಡೋಣ. ಆ ಫ್ಯೂಸ್ ಚೇಂಜ್ ಮಾಡ್ತಾ ಇದ್ರೆ ನನಗೆ ಎಂತ ಮಜಾ ಸಿಕ್ತಿತ್ತು ಗೊತ್ತಾ? ಬಾ, ನಾ ಆಡಿದ್ದೇನೆ, ಈಗ ಮತ್ತೆ ಆಡ್ತೀನಿ. ಅರೆ, ನಂಗೂ ಚಾನ್ಸ್ ಕೊಡು. ಇಲ್ಲ, ನಾನು ಆಡ್ತೀನಿ. ಇಲ್ಲೋಡು, ಎಷ್ಟು ಮಜಾ ಸಿಗ್ತಾ ಇದೆ ಅಂತ. ಮಟು, ಏನ್ ಬಂದಿದೆಯೋ ನಿನಗೆ? ಯಾವಾಗ್ಲೂ ಡೈಸ್ ಹಾಕೋದ್ರಿಂದ ಏನ್ ಮಜಾ ಇದೆ ಗೊತ್ತಿಲ್ಲ ನಿಂಗೆ. ಬಾ ಬಾ ಬೇಗ, ಖುಷಿ ಆಗ್ತಿದೆ ನಡೆಸ್ತಾ ಇದ್ರೆ ಇದನ್ನ. ಮೋಟಿಗೆ ಕರೆಂಟ್ ಹೊಡೆದ್ಮೇಲೆ ತಿಕ್ಕಲ್ ತರ ಆಡ್ತಿದ್ದಾನೆ. ಡಾಕ್ಟರ್ ಜಟ್ಕಾಗಿ ಈಗಲೇ ಹೋಗಿ ಹೇಳಲೇಬೇಕು ನಾನು. ಹಲೋ ಡಾಕ್ಟರ್ನ. ಮಾತಿಗೂ ಒಂದೇ ಕೆಲಸ ರಿಪೀಟ್ ಮಾಡ್ತಾ ಇದ್ದಾನ. ಓಹೋ, ಅವನಿಗೆ ಕರೆಂಟ್ ಹೊಡೆದಿದ್ರಿಂದ ರಿಪೀಟೋ ಕಾಯಿಲೆ ಅಂತ ಹೊಸ ಕಾಯಿಲೆ ಬಂದಿದೆ. ನೀನ್ ನಾಳೆ ಬೆಳಗ್ಗೆ ನನ್ನ ಹತ್ರ ಕರ್ಕೊಂಡ್ ಬಂದ್ಬಿಡು. ಓಕೆ? ಓಹ್, ನಾನು ಆಡ್ಬೇಕು. ಯಾವಾಗ್ಲೂ ಆಡ್ತಾನೆ ಇರ್ತೀರ. ಬಾರೋ, ನಡಿಯೋ, ಸಮೋಸ ತಿನ್ನೋಣ, ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ ಕಣ. ನಡಿ. ಟಿಯಣ್ಣ ಬೇಗ. ಅರೆ ಟಿಯಣ್ಣ, ಬೇಗ ಗರ್ಮ ಗರಂ ಸಮೋಸ ಕೊಟ್ಬಿಡೋಣ. ಅರೆ ಮೋಟು, ತಗೋಪ ಗರ್ಮ ಗರಂ ಸಮೋಸೆ. ಟಿಯಣ್ಣ, ಬೇಗ ಗರ್ಮ ಗರಂ ಸಮೋಸ ಕೊಟ್ಬಿಡೋಣ. ಅಯ್ಯೋ, ಏನಾಯ್ತು ನಿಮ್ಗೆ? ಅರೆ ಟಿಯಣ್ಣ, ಬೇಗ ಗರ್ಮ ಗರಂ ಸಮೋಸ ಕೊಡ್ತೀಯಾ? ಅರೆ ಬತ್ಲು, ಯಾಕಪ್ಪ ಇವನ್ ಹಿಂಗ್ ನಾಟಕ ಆಡ್ಲಿಕ್ಕೆ ಹತ್ತಾನ? ಮಾತ್ಕ ಎದ್ದೆದ್ದು ಹೋಗ್ತಾನಲ್ಲ, ಒಂದ್ ಕಡೆ ಗಪ್ಪ ಕುಂತ್ಕೊಂಡು ತಿನ್ನಕ್ ಆಗಲ್ಲ ನಿನಗ? ಎದ್ದೆದ್ದು ಹೋಗಿ ಮತ್ತೆ ಒಂದ್ ಕೂತ್ಕೊಂಡು ತಿನ್ನೋದ್ರಲ್ಲಿ ಮಜಾ ಇರುತ್ತೆ. ಒಂದೇ ಕಡೆ ಇದ್ರೆ ಹೆಂಗೆ? ಸುಮ್ಕಿರಪ್ಪ, ಸುಮ್ಕಿರು. ನನಗ ಸುಸ್ತಾಗೈತಿ, ತಲೆ ಕೆಟ್ಟೋಗೈತಿ. ನಿನಗ್ ಸಮೋಸ ಕೊಟ್ಟು ಮತ್ತೆ ಒಂದೇ ಇಡಲ್ಲ. ಕೆಲ್ಸ ಏ ಬತ್ಲು, ಇವನ್ ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಹೋಗಿ ಇವನ್ನ. ನಾನು ಫುಟ್ಬಾಲ್ ಆಡಕ್ ಹೋಗ್ತೀನಿ. ಯಪ್ಪ, ನೀ ಎಲ್ಲಿ ಬೇಕಾದ್ರೂ ಹೋಗ, ಆದ್ರೆ ಇಲ್ಲಿಂದ ಹೊಂಡ ಮತ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವನಿಗೆ ಕರೆಂಟ್ ಹೊಡೆದಾಗ್ಲಿಂದ ರಿಪೀಟ್ ಕಾಯಿಲೆ ಅಂತ ಶುರು ಆಗ್ಬಿಟ್ಟಿದೆ. ಅವ್ನು ಏನಾದ್ರೂ ಒಂದ್ ಕೆಲಸ ಮಾಡಿದ್ರೆ ಆ ಕೆಲಸ ಪದೇ ಮಾಡ್ತಾನೆ ಇರ್ತಾನೆ. ಅಲ್ಲಿ ಫುಟ್ಬಾಲ್ ನೀನ ಆಡ್ತಾ ಇದ್ದಿದ್ದು? ಸಾರಿ ಅಣ್ಣ, ನಿಮ್ ಕಿಟಕಿ ಹೊಡೆದೋಗ್ಬಿಡ್ತು. ದೋಸ್ತಿಲಿ ನೋ ಸಾರಿ, ನೋ ಥ್ಯಾಂಕ್ ಯು. ನೀನ್ ನನ್ ಕಿಟಕಿ ಮುರಿದಾಕ್ದೆ, ನಾನ್ ನಿನ್ ಸೊಂಟ ಮುರಿದಾಕ್ತೀನಿ. ಎರಡೂ ಸರಿ ಹೋಗ್ಬಿಡ್ತದೆ. ತಗೋ. ಅರೆ ಬಾಲ್ ಪತ್ತು ಹತ್ರ ಇದೆ. ಪತ್ತು ಬಾಲ್ ಕೊಡೋ, ನಾನು ಆಟ ಆಡ್ಬೇಕು, ಬೇಗ ಕೊಡೋ. ಇಲ್ಲೋಡು.
ಮಜಾ ಇದೆ ಬಾಲ್ ಆಡೋದ್ರಲ್ಲಿ, ಫುಟ್ಬಾಲ್ ಆಡೋದ್ರಲ್ಲಿ ಅಲ್ವಾ? ಏ ಎರಡು ಕಡೆಯಿಂದ ಅವನೇ ಗೋಲ್ ಮಾಡ್ತಿದ್ದಾನೆ. ನಾವ್ ಯಾವಾಗ ಮಾಡೋದು? ಅವನು ಆಟದಿಂದ ತೆಗಿಬೇಕು. ಅಂಕಲ್, ನೀವು ಆಟದಿಂದ ಹೊರಗಡೆ ಹೋಗಿ. ಏನೋ ಈ ಕೊನೆ ಒಂದೇ ಒಂದ್ ಗೋಲ್ ಹೊಡೆದು ಬಿಡ್ತೀನಿ. ಅಯ್ಯೋ ಏನಯ್ಯ ಪತ್ಲು, ನನ್ ಗೆಳೆಯ ಒಳಗಡೆ ಬರೋದಕ್ಕೆ ನಾನು ಬಾಗ್ಲಾಕ್ಸಿದೀನಿ ಕಣಯ್ಯ. ಹೇಳ್ದೆ ಕೇಳ್ದೆ ಬಂದ್ರೆ ಹೆಂಗಯ್ಯ? ಇದೆಲ್ಲ ಮೋಟೋ ಇಂದ ಆಗಿದ್ದಣ್ಣ. ಅವನಿಂದ ನಾನು ಯಾವಾಗ್ಲೂ ಒದೆ ತಿಂತಾನೆ ಇರ್ತೀನಿ. ಮೋಟೋ ಇಂದನೂ ಒದೆ ತಿಂತಾ ಇರ್ತೀನಿ, ಮತ್ತೆ ಬೇರೆಯವರಿಂದನೂ ತಿಂತಾ ಇರ್ತೀನಿ. ಮೋಟೋಗೆ ಬಾರ್ ಹೋದ್ರೆ ಬರ್ತಾನೆ ಇಲ್ಲ ಅಣ್ಣ. ನೀನ್ ಚಿಂತೆ ಮಾಡ್ಬೇಡ ಕಣಯ್ಯ. ಅವನಾಗ ಇಲ್ಲಿ ಬರಲ್ಲ ಅಂದ್ರೆ ನಾವ್ ಯಾರಾದ್ರೂ ಹೋಗಿ ಅವನ ಎಳ್ಕೊಂಬರೋಣ ಅಷ್ಟೇನೆ. ಜನನ ಹಿಡ್ಕೊಂಬರೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಾನ್ ಹೋಗಿ ಇವಾಗ್ಲೇ ಅವನ್ನ ಹಿಡ್ಕೊಂಡ್ ಬರ್ತೀನಿ. ಗಸಿಟರಾಮ, ಅವನು ಕಮ್ಮಿ ಅಂದ್ರು 100 ಸಮೋಸ ತಿಂದಾಕ್ಬಿಟ್ಟಿದ್ದಾನೆ. ಸ್ವಲ್ಪ ಹುಷಾರಾಗಿರು ನೀನು. ನಾನು ಚಿಂಗನ್ ಸವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ರು ಅಲ್ಲಿಂದಾನೆ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಬರ್ಬೋದು ಕಣ. ಆಟ ಆಡ್ತಿದ್ರೆ ಏನ್ ಮಜಾ. ಗೋಲ್ ಗೋಲ್ ಹೊಡಿತಾನೆ. ಅರೆ ಮೋಟು, ಜಲ್ದಿ ಅಂದ್ರೆ ಜಲ್ದಿ ನಡಿ. ಡಾಕ್ಟರ್ ಜಟ್ಕಾ ಬಿಸಿ ಸಮೋಸ ಮಾಡೋನೆ, ಅದನ್ನು ದೊಡ್ಡ ದೊಡ್ಡ ಸೈಜಿಂದು. ಅರೆ ಹೋಟೆಲ್ ಬಂದಾಗೈತಿ, ಎಲ್ಲಾ ಸಾಮಾನು ಮುಗಿದೋಗೈತಿ. ನಾನು ಮನೆಗೆ ಹೊಟ್ಟಿನಪ್ಪ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಬರ್ತೀನಪ್ಪ. ಹಾ 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 ಟಿ ಅಣ್ಣ, ಅರ್ಜೆಂಟ್ ಕೆಲಸ ಇದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಣ್ಣ. ಜಲ್ದಿ ನಡಿ, ಡಾಕ್ಟರ್ ಜಟ್ಕಾ ನಿನ್ನ ಕರಿತಾ ಇದ್ದಾನೆ. ಏಯ್ ಮೋಟು, ಯು ಆರ್ ಅಂಡರ್ ಅರೆಸ್ಟ್. ನೀನ್ ಈಗಲೇ ಡಾಕ್ಟರ್ ಜಟ್ಕಾ ಹತ್ರ ಬರ್ಲೇಬೇಕು. ಅಲ್ಲ ಚಿಂಗಮ್ ಸರ್, ನನ್ನನ್ನ ಡಾಕ್ಟರ್ ಹತ್ರ ಯಾಕೆ ಕರ್ಕೊಂಡು ಹೋಗ್ತೀರಾ ಹೇಳಿ? ಅವ್ರು ನನ್ನ ಮೇಲೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಕ್ ಬಿಡ್ತಾರೆ. ಬೇಡ, ನಾ ಬರಲ್ಲ. ಏಯ್, ಇಟ್ಸ್ ಮೈ ಆರ್ಡರ್. ನೀನ್ ಬರ್ಲೇಬೇಕು. ಕಮ್. ಮಾಮನಿ ಅಯ್ಯಮ್ಮ, ನಾನು 20 ವರ್ಷದ ಅನುಭವ ಆ ಕೆಲ್ಸಕ್ಕೆ ಬರ್ಲಿಲ್ಲ. ನನ್ನ ಮೂಳೆ ನರಗಳು ಎಲ್ಲ ಪಚ್ಚಡಿ ಆಗೋಗ್ಬಿಟ್ಟಿವೆ. ನಾನು ಅವನ್ನ ಕರ್ಕೊಂಡು ಬಂದೇ ಬರ್ತೀನಿ. ಡಾಕ್ಟರ್ನ ಇಂಜೆಕ್ಷನ್ ರೆಡಿ ಮಾಡಿ ಇಟ್ಕೊಳ್ಳಿ ಬೇಗ. ಮೋಟು, ನಿಂತ್ಕೊಳ್ಳೋ. ಪತ್ಲು ಬೇಡ ಕಣೋ, ನನ್ನ ಮಾತು ಕೇಳೋ, ನಿಲ್ಸು. ಪತ್ಲು ಬೇಡ, ನಾ ಎಲ್ಲಿಗೂ ಬರೋದಿಲ್ಲ ಕಣೋ. ಪತ್ಲು ಇನ್ನೊಂದ್ಸಲಿ ಬಲ ಎಸಿಯೋ, ಸಖತ್ತಾಗಿರುತ್ತೆ ಆಟ ಆಡಕ್ಕೆ. ಅಯ್ಯಯ್ಯೋ, ಒಳ್ಳೆ ಕಾಯಿಲೆ ಇವನಿಗೆ. ಇನ್ ಕೇಳ್ತಾನೆ ಇರ್ತಾನೆ. ತಗೊಳ. ಸರಿ ಸರಿ ಕಣ ಪತ್ಲು, ಇನ್ನೊಂದ್ಸಲಿ ಕಣ ಪ್ಲೀಸ್. ಸಖತ್ತಾಗಿದೆ. ಈಗ ನೀನು ನನ್ನ ಚಡಲಿದ್ಯಾ? ಚಿಂಗಂ ಕೈದ ಬಚಾವಾಗದ ಇಂಪಾಸಿಬಲ್. ನಿಜಲು ಇಂಪಾಸಿಬಲ್. ಬಿಡೋದಲ್ಲ. ಇರಯ್ಯ, ಬರ್ತೀನಿ. ಈಗ ಕೆಲ್ಸ ಆಗೋಗುತ್ತೆ. ಈಗ ನೀವೆಲ್ರೂ ಹೊರಗಡೆ ಹೋಗ್ರಯ್ಯ, ಇದು ನನ್ನ ಶಿಕಾರಿ. ಇಲ್ಲೋಡ್ರಯ್ಯ, ಈ ಇಂಜೆಕ್ಷನ್ ಎಲ್ಲಿವರೆಗೂ ನಾವು ನಮ್ಮ ಮೋಟುಗೆ ಕೊಡೋದೇ ಇಲ್ವೋ ಅಲ್ಲಿವರೆಗೂ ಇವನಿಗೆ ಬಂದಿರೋ ಕಾಯಿಲೆ ಖಂಡಿತ ವಾಸಿ ಆಗೋದಿಲ್ಲ ಕಣ್ರಯ್ಯ. ಬೇಡ. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ನಿಲ್ಸ್ಬಿಡಯ್ಯ. ಯಾಕಯ್ಯ, ಕಾಯಿಲೆ ಇರೋದು ನಿನ್ ಕಣಯ್ಯ, ನನಗಲ್ಲ ಕಣಯ್ಯ. ಚುಚ್ಚಬೇಡ ಕಣಯ್ಯ. ಅಯ್ಯೋ ದೇವ್ರೆ, ಅಬ್ಬಾ ದೇವ್ರೆ, ಮೋಟು, ಕಾಯಿಲೆ ಇರೋದು ನಿನಗೆ ಕಣಯ್ಯ. ಯಾಕಯ್ಯ ಇಂಥ ಗತಿ ನನಗೆ? ಮೋಟು, ಏನೋ ಮಾಡ್ತಾ ಇದೀಯ ನೀನು?
ಅವ್ರಿಗೆ ಬಿಟ್ಬಿಡು. ಕಾಯಿಲೆ ಇರೋದು ನಿನಗೆ ಕಣ, ಪಾಪ ಡಾಕ್ಟ್ರಿಗೆಲ್ಲ ಕಣ, ಬಿಟ್ಬಿಡು. ಯಾಕೆ ಚುತ್ತಿಯ ನೀನು? ಇಂಜೆಕ್ಷನ್ ಕೊಡೋದು ಸಖತ್ ಮಜಾ ಇದೆ ಕಣೋ. ಬನ್ರೋ, ನಿಮ್ಗೂ ಕೊಡ್ತೀನಿ ಇಂಜೆಕ್ಷನ್. ಮಾಟು ಬೇಡ, ಬನ್ರ, ಓಡ್ ಬನ್ನಿ ಬೇಗ. ನನ್ಗನ್ಸುತ್ತೆ ನಾನು ಸರಿ ಹೋಗ್ಬಿಟ್ಟಿದ್ದೀನಿ ಅಂತ. ಹುಷಾರಾಗಿರಿ. ಆ ಜಾಗ ಬಿಟ್ಟು ಎದ್ದಿದ್ದೆ ಆದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಎಲ್ಲಿವರೆಗೂ ನೀವು ಕೆಳಗಡೆ ಕೂತಿರ್ತೀರೋ ಕೆಳಗೆ ಇರ್ತೀರಾ, ಇಲ್ಲ ಅಂದ್ರೆ ಮೇಲೆ ಶಿವನ್ ಪಾದಕ್ಕೆ ಹೋಗ್ತೀರಾ. ಗೊತ್ತಾಯ್ತೇನ್ರ? ಅಯ್ಯೋ ಜಾನ್, ನನ್ ಗೆಳೆಯ, ಏನಾದ್ರೂ ನಮ್ಮಿಂದ ತಪ್ಪಾಗೋಗಿದ್ರೆ ನಾನ್ ಸಾರಿ ಕೇಳ್ತೀನಿ ಕಡೆಯ. ಅಯ್ಯಮ್ಮ, ಜಾನ್ ಹಾಗ್ ಮಾಡ್ಬೇಡ ಪ್ಲೀಸ್. ನಾವು ನಿಮ್ಗೇನ್ ಮಾಡಿದೀವಿ? ನೀವಲ್ಲ, ನಿಮ್ಮ ಗೆಳೆಯ ಮೋಟು ಪತ್ಲು ಮಾಡಿರೋದು. ಅವ್ರು ಯಾವಾಗ್ಲೂ ನನ್ನ ಜೈಲಿಗೆ ಹಾಕಿಸ್ತಾರೆ. ನಾನು ಮೋಟು ಹತ್ರ ಜಗಳಾಡಕ್ಕಾಗಲ್ಲ, ಆದ್ರೆ ಅವ್ರ ಫ್ರೆಂಡ್ಸ್ ಹತ್ರ ದ್ವೇಷ ತೀರಿಸ್ಕೊಳ್ತೀನಿ. ಮತ್ ನಾನು 3 ಎಣಿಸ್ತೀನಿ, ಆಮೇಲೆ ಬ್ಲಾಸ್ಟ್ ಆಗುತ್ತೆ. 1 2. ನಮ್ಮನ್ನ ಬಿಟ್ಬಿಡು ಜಾನ್ ಪ್ಲೀಸ್. ಮತ್ತೆ ಬ್ಲಾಸ್ಟ್ ಆಗಿಲ್ಲ, ನಾವ್ ಬಚಾವ್ಬಿಟ್ಟಿ ಕಣಯ್ಯ. ಹೊಗೆ ಹಾಕಿಸ್ಕೊಂಡಿರೋ ಪೇಷಂಟ್ಗಳೇ, ನಾವ್ ಬಚಾವ್ಬಿಟ್ರಿ. ಇವತ್ತು ಏಪ್ರಿಲ್ 1, ಇವತ್ತು ಎಲ್ಲರೂ ಫೂಲ್ ಮಾಡ್ತಾರೆ. ನಾನು ನಿಮ್ಗೆ ಏಪ್ರಿಲ್ ಫೂಲ್ ಮಾಡಿದ್ದೇನೆ. ಏನಯ್ಯ, ಈ ಮೋಟು ಪತ್ಲಿಂದ ನಾವಿಬ್ರು ಫೂಲ್ ಆಗ್ಬಿಟ್ವಲ್ಲಯ್ಯ. ನಡಿಯಾರಮ್ಮ, ನಾವಿಬ್ರು ಹೋಗ್ಬಿಟ್ಟು ಈಗ ಮೋಟು ಪತ್ಲನಿಬ್ರು ಏಪ್ರಿಲ್ ಫುಲ್ ಮಾಡಕ್ ಬಿಡೋಣ. ಆ ಮೋಟು ಪತ್ಲಿಗೆ ಏಪ್ರಿಲ್ ಫುಲ್ ಮಾಡ್ಬೇಕಂದ್ರ ಮೊದಲ ಈ ಸಮೋಸ ತಿನ್ನಲ್ಲ, ಆಮೇಲೆ ಮಾಡ್ರಲ್ಲ. ಅರೆ, ಇದು ಎಂತ ಸಮೋಸ? ಒಳಗಡೆ ಏನೇನು ಇಲ್ಲ, ಇದು ಎಲ್ಲ ಖಾಲಿಯಾಗಿದೆ. ಅರೆ ಅರೆ ಬಾಯ್, ನಾನು ಏಪ್ರಿಲ್ ಫುಲ್ ಮಾಡಕತ್ತೀನಪ್ಪ. ನಿಜವಾದ ಸಮೋಸ ಕಣ್ಣಂಗ್ ಕಾಣ್ತೈತಲ್ಲ, ಇದನ್ನ ಮೋಟುಗ್ ತಿನ್ಸಿದ್ರ ಅವನು ವಾಸನೆ ಎಲ್ಲ ಕಂಡು ಹಿಡಿದು ಬರ್ತಿದ್ದಪ್ಪ. ಅದಕ್ಕೆ ನಿಮ್ಗ ತಿನ್ಸಿದ್ ನಾನು. ಡಾಕ್ಟರ್ ಜಟ್ಕ, ನಡಿ, ನಾವು ಇಬ್ರು ಸೇರ್ಕೊಂಡು ಮೋಟಿಗೆ ಏಪ್ರಿಲ್ ಫುಲ್ ಮಾಡೋಣ. ಇವತ್ತು ಅವನಿಂದ ನಾವು ಫುಲ್ ಆಗ್ತಾ ಇದೀವಿ ಇಲ್ಲಿ, ಗೊತ್ತಾ? ಓ ಕಡೆಯ ಕಸಿಟ, ನೀ ಕರೆಕ್ಟ್ ಆಗಿ ಮಾತಾಡ್ತಿದ್ಯಾ ಕಡೆಯ. ಯಾರು ನೋಡಿದ್ರು ಮೋಟು ಪತ್ಲ ಜಾಗದಲ್ಲಿ ನಮ್ಮಿಬ್ಬರನ್ನಾಗ ಏಪ್ರಿಲ್ ಫುಲ್ ಮಾಡ್ತೀಯಾರಲ್ಲಯ್ಯ. ನಡಿಯಯ್ಯ, ನಾ ಇಬ್ರು ಹೋಗಿ ಮೋಟು ಪತ್ಲಿಗೆ ಏಪ್ರಿಲ್ ಫುಲ್ ಮಾಡೋಣ. ಅನ್ನೋಡರಮ್ಮ. ಓ ಮೋಟು ಪತ್ಲು, ಓಡ್ರಯ್ಯ, ನಮ್ಮಿಂದ ದೊಡ್ಡ ಬಂಡೆಕಲ್ ಉಳ್ಕ ಬರ್ತಾ ಇದೆ. ಅಷ್ಟೇ ಆಮೇಲೆ ನಮ್ ಕತೆ, ಓಡ್ರಯ್ಯ. ಓಡಿ, ಕಲ್ ಬರ್ತಾ ಇದೆ. ಬಂಡೆಕಲ್ಲು ನಿಮ್ಮಿಂದನೇ ಬರ್ತಾ ಇದೆ ಡಾಕ್ಟ್ರಣ್ಣ, ಓಡಿ ನೀವು. ತುಂಬಾ ದೊಡ್ಡ ಬಂಡೆಕಲ್ ಬರ್ತೀರಾ ಡಾಕ್ಟ್ರಣ್ಣ, ಕಸಿಟರಮ್ಮ ಓಡಿ. ಬಹಳ ದೊಡ್ಡ ಬಂಡೆಕಲ್ ಬರ್ತಾ ಇದೆ. ನಿಮ್ ಮಾತು ಕೇಳೋದಕ್ಕೆ ನಾವೇನ್ ನಿಮ್ಮಷ್ಟು ದಡ್ರಲ್ಲ ಕೇಳೋಯ. ನಮಗ್ ಗೊತ್ತಿದೆ ಇವತ್ತು ಏಪ್ರಿಲ್ ಫೂಲ್ ಅಂತ. ಓಡಿ. ನೀವೀಗ ಓಡದೆ ಹೋದ್ರೆ ಓಡಿ ಅಂತ ಹೇಳಕ್ಕೂ ನೀವು ಜೀವಂತಾಗಿರೋದಿಲ್ಲ. ಅಯ್ಯೋ ಹೂ ಕಡೆಯ, ಅವ್ರು ಹೇಳಿದ್ದ ಬಂಡೆ ಬೀಳ್ತಾ ಇದೆ ನಿಜ ಕಡೆಯ. ಬಾರೆ ಆಗ ಸಿಟ ಓಡೋಣ. ಓಡು ಓಡು ಓಡು, ಹತ್ತು ಮೇಲೆ. ಅಯ್ಯೋ ಏರಿಯಾ ಗ್ರಾಚಾರ. ಅಯ್ಯೋ ಬರ್ತಾ ಇದೆ ಕಡೆಯ ಜೋರಾಗಿ. ಅಯ್ಯೋ ಜಲ್ದಿ ಏನಾದ್ರೂ ಮಾಡು. ಎಲ್ಲಿವರೆಗೂ ಹಿಂಗೆ ಓಡ್ತಾ ಇರೋದು? ಒಳ ಒಳ ಇಟ್ಕೊಂಡು ಕಾಪಾಡಪ್ಪ. ಅಯ್ಯೋ
ಅರೆ ಅಯ್ಯೋ ಕಾಪಾಡ್ರಿ, ಅವಾಗ ಯಾಕಿಸ್ಕೊಂಡ್ರ ಪೇಷಂಟ್ಗಳ? ಅಯ್ಯೋ ಇದು ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತೂ ಈ ತರ ಆಗಿಲ್ಲ. ಈ ಸಾರಿ ಇವ್ರಿಗೆ ಹೆಂಗೆ ಏಪ್ರಿಲ್ ಫುಲ್ ಮಾಡೋಣ ಅಂದ್ರೆ ಚಿಂಗಮ್ ಸಾರಿ ಅವ್ರನ್ನ ಜೈಲಲ್ಲಿ ಹಾಕ್ಬಿಡ್ಬೇಕು. ಕೇಳು ಮೊಟ್ಟು, ಬೇಗ ಚಿಂಗಮ್ ಸರ್ನ ಕರ್ಕೊಂಡು ಫುರ್ಫುರಿಗರ್ ಬ್ಯಾಂಕ್ ಹತ್ರ ಹೋಗ್ರಯ್ಯ. ಅಲ್ಲಿ ಜಾನ್ ಕಳ್ತನ ಮಾಡ್ತಿದಾರಂತೆ. ಪತ್ಲು ಬೇಗ ಬರೋ. ಇವಾಗ ಮೋಟು ಪತ್ಲು ಚಿಂಗಮ್ ಸರ್ನ ಕರ್ಕೊಂಡು ಬ್ಯಾಂಕ್ ಹತ್ರ ಹೋಗ್ತಾರೆ. ಅಲ್ಲಿ ಯಾವ್ದೇ ಕಳ್ತನ ಆಗ್ತಾ ಇರೋದಿಲ್ಲ. ಮತ್ತೆ ಚಿಂಗಮ್ ಸಾರ್ ಇವ್ರನ್ನ ಹಿಡ್ಕೊಂಡು ಜೈಲಲ್ಲಿ ಹಾಕ್ಬಿಡ್ತಾರೆ ಕೋಪ ಮಾಡ್ಕೊಂಡು. ಮತ್ತೆ ನನ್ ಪ್ಲಾನು ಪೂರ್ತಿಯಾಗಿ ಪ್ರೂಫ್ ಇದೆ. ಬಂದ್ರು ನೋಡಲ್ಲಿ ಮೋಟು ಪತ್ಲು ಮತ್ತೆ ಚಿಂಗಮ್ ಬಂದ್ರು. ಇವಾಗ ನೋಡು, ಚಿಂಗಮ್ ಸರ್ ಬಂದ್ಮೇಲೆ ಯಾವ್ದೇ ಕಳ್ತನೂ ನಡೀತಿರೋದಿಲ್ಲ. ಅವ್ರ ಮೇಲೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಸರಿ, ನಮ್ಮ ಪ್ಲಾನು ಸಕ್ಸಸ್ ಆಗಿದ್ದ ಕಡೆಯ. The name is Chingam, Inspector Chingam. Chingam ಕೈಯಿಂದ ಬಚ್ಚವಾಗದು impossible. ಚಿಂಗಮ್ ಸರ್ ಅವ್ರು ಓಡಾಕ್ತಾ ಇದಾರ ಸರ್, ಹಿಡ್ಕೊಳ್ಳಿ ಸರ್ ಅವ್ರನ್ನ. ಸಿಟ ನಿಜವಾಗ್ಲೂ ಕಳ್ತನ ಮಾಡ್ಬಿಟ್ರು ಕಡೆಯ. ಅವ್ರು ಎಲ್ಲೋ ಹೋದ್ರು. Hey, let's go. Stop in the name of love. Jonathan Don. ಅಯ್ಯೋ ಗಜಟ, ಅಯ್ಯೋ ಅಮ್ಮ. ಇದೇನಪ್ಪ? ಅಯ್ಯಮ್ಮ, ಮೋಟು ಪತ್ಲುಗೆ ಏಪ್ರಿಲ್ ಫುಲ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ನಾವಿವತ್ತು ಅವ್ರನ್ನ ಏಪ್ರಿಲ್ ಫುಲ್ ಮಾಡೋದಿಕ್ಕೆ ನನ್ನ ಹತ್ರ ಇನ್ನೊಂದು ಒಳ್ಳೆ ಐಡಿಯಾ ಇದೆ ಕಡೆಯ ರಮ. ಅಯ್ಯಮ್ಮ, ಡಾಕ್ಟರ್ ಜಟ್ಕ ನನ್ನ ಪ್ರಕಾರ ಅವರಿಬ್ಬರನ್ನ ಫೋಲ್ ಮಾಡೋದನ್ನ ಬಿಟ್ಟೇ ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಏನ್ ಹೇಳ್ತೀರಾ? ಅಯ್ಯೋ, ನನ್ ಮಾತು ನಂಬಯ್ಯ ಗಸಿಟ. ನಾ ಒಂದ್ಸರಿದಾದ್ರು ಮೋಟು ಪತ್ಲನ ಏಪ್ರಿಲ್ ಫುಲ್ ಮಾಡದೆ ಹೋದ್ರೆ ನಾನ್ ನೆಮ್ಮದಿನೇ ಇರಲ್ಲ ಕಡೆಯ. ಈ ಸರಿ ಏನು ಪ್ರಾಬ್ಲಮ್ ಆಗಲ್ಲ ಕಡೆಯ. ಇಲ್ಲೋಡಯ್ಯ, ನನ್ನ ಗ್ಯಾಜೆಟ್ ಇದರಿಂದ ಅವ್ರನ್ನ ಫೂಲ್ ಮಾಡ್ಬೋದು ಕಡೆಯ. ಮೋಟು ಪತ್ಲು ಓಡ್ರಯ್ಯ, ಭೂಕಂಪ ಆಗೋದ್ರಲ್ಲಿದೆ ಕಡ್ರಯ್ಯ. ತುಂಬಾ ದೊಡ್ಡ ಭೂಕಂಪ ಬರೋ ಹಾಗಿದೆ, ಓಡಿ. ಅಯ್ಯ, ಓಡಿ ಅಂದ್ರೆ ಯಾವ ಕಡೆ ಓಡಿದಿರಮ್ಮ? ಭೂಕಂಪ ಎಲ್ಲ ಕಡೆನೂ ಹಾಗೆ ಆಗತ್ತಲ್ಲ. ಅಯ್ಯೋ, ಈ ಫ್ಲೈಯಿಂಗ್ ಹೆಲ್ಮೆಟ್ ಹಾಕೊಂಡು ಹಾರ್ಬಿಡ್ರಯ್ಯ. ಭೂಕಂಪ ಕಡಿಮೆ ಆದ್ಮೇಲೆ ವಾಪಸ್ ಬಂದಿಳಿರಯ್ಯ ನೀವು. ಅದಕ್ಕೆ ಮುಂಚೆ ನಾನು ನಮ್ ಗಸಿಟ ಲ್ಯಾಬ್ಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಗಳು ತಗೊಂಡ್ಬರ್ತೀವಿ ಕಡ್ರಯ್ಯ. ಆದ್ರೆ ಅಣ್ಣ, ಭೂಕಂಪ ಸೂಚನೆನೂ ಇಲ್ಲ, ಮತ್ತೆ ಭೂಮಿನೂ ಅಳ್ಳಾಡ್ತಾ ಇಲ್ವಲ್ಲಣ್ಣ. ಆದ್ರೆ ಇಲ್ಲೋಡಯ್ಯ, ನನ್ನ ಹತ್ರ ಮಿಷಿನ್ ಇದೆಯಲ್ಲ, ಇದರಿಂದ ಭೂಕಂಪ ಗೊತ್ತಾಗುತ್ತೆ. ಇಲ್ಲೋಡಿ, ನೀಡಲು ಎಷ್ಟು ಮೇಲ್ ಹೋಗ್ತಾ ಇದೆ ನೋಡಯ್ಯ. ಅಲ್ಲ ಕಡೆಯ, ಜೀವ ಉಳಿಸ್ಕೊಡ್ರಯ್ಯ. ಅಂದ್ರೆ ಮೇಲ್ ಆರ್ರಯ್ಯ ಬೇಗ. ಡಾಕ್ಟರ್ ಅಣ್ಣ, ಇದು ಭೂಕಂಪ ಅಲ್ಲಣ್ಣ, ಕಾಡ್ ಕೋಡ್ಗಳು ಹಿಂದೆಂದ ಓಡಿಸ್ಕೊಂಡ್ ಬರ್ತಾ ಇದೆ ನೋಡಿ. ಬೇಗ ಜಾಗ ಖಾಲಿ ಮಾಡಿ ಅಲ್ಲಿಂದ. ಬನ್ನಿ ಡಾಕ್ಟ್ರೆ, ಓಡ್ ಬನ್ನಿ ಬೇಗ. ನಾವು ನಿಮ್ಗೆ ಏಪ್ರಿಲ್ ಫುಲ್ ಮಾಡ್ತಾ ಇದೀವಿ, ಮತ್ತೆ ನೀವು ನಮಗ್ ಮಾಡ್ತಾ ಇದ್ದೀರಾ? ನಾವು ಓಡೋದಿಲ್ಲ. ನಮ್ಮನ್ನು ಫೂಲ್ ಮಾಡಕ್ ಆಗಲ್ಲ ಕಡ್ರಯ್ಯ. ಬೇಗ ಬನ್ನಿ, ಇಲ್ಲಾಂದ್ರೆ ಕೋಣಗಳು ನಿಮಗೆ ಬಿಟ್ಟು ತಿವ್ ಸಾಯ್ಸಾಕ್ಬಿಡುತ್ತೆ. ಹಿಂದ್ಗಡೆ ನೋಡ್ರಿ ಬೇಕಾದ್ರೆ. ಅಯ್ಯಮ್ಮ, ಭೂಮಿನೂ ಅಳಗಾಡ್ತಾ ಇದೆ. ನೀವು ಓಡಿ. ಅರೆ, ಯಾರಾದ್ರೂ ಕಾಪಾಡಿ. ಅಯ್ಯಪ್ಪ, ಎದೆಯ
ಬಿಡೋದಿಲ್ಲ. ಸಿಡಲಿದ್ದೆ ಉತ್ತರ ಕಟ್ಟ ಇದೆಯಾ? ನೀನು ಭೂತ ಆಗೋಗಿದ್ಯಾ? ಬಾರೋ, ನಿಜವಾದ ಭೂತ ಅವೆರಡು ಕೋಣಗಳು ಕಣ. ಬಾರೋ, ನಮ್ಮನ್ನ ಕಾಪಾಡ್ರಯ್ಯ. ನೀನು ಕೂಳಿದ್ಯಾ? ಕೆಳಗಡೆ ಹೋಗು, ಗ್ರಾಸ್ ತಿನ್ನು, ನಮ್ಮನ್ ಬಿಟ್ಬಿಡು. ಇಲ್ಲ ಅಂದ್ರೆ ನಾವೇ ಕೆಳಗಡೆ ಹೋಗ್ತೀವಿ. ಅಯ್ಯೋ ಡಾಕ್ಟರ್ಣ, ಏನಣ್ಣ ನಿಮ್ ಕತೆ ಇದು? ಏನ್ ನಿಮ್ಮಿಬ್ರು ಅವಸ್ಥೆ ಇದು? ಅಯ್ಯೋ ಮೋಟು ಪತ್ಲು, ನನ್ನ ಜೀವದ ಗೆಳೆಯರ, ನಾವು ನಿಮ್ಮಿಬ್ಬರನ್ನು ಏಪ್ರಿಲ್ ಫುಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಭಗವಂತ ನಿಮ್ ಕಡೆನೇ ಇದಾರೆ ಕಡೆಯ, ನಮ್ಮನ್ನೇ ಫುಲ್ ಮಾಡಕ್ ಬಿಟ್ಟ ಕಡೆಯ. ನಾವ್ ಕಿವಿ ಹಿಡ್ಕೊಂಡು ಹೇಳ್ತಾ ಇದೀವಿ, ನಿಮ್ಗಲ್ಲ, ಯಾರ್ಯಾರಿಗೂ ಏಪ್ರಿಲ್ ಫುಲ್ ಮಾಡೋದಿಲ್ಲ. ಕೋಣ ರಾಮ, ಅಯ್ಯೋ ಸಾಕ್ ನಿಲ್ಸೋಯ್ಯ, ಬಾಳ ಆಯ್ತು ನಿಮ್ಮದು. ಹೊಗೆ ಹಾಕಿಸ್ಕೊಂಡ್ರ ಪೇಷಂಟ್ಗಳ. ಸಾರಿ ಬುಲ್ಲಣ್ಣ, ನಾವ್ ನಿಮಗೆ ತಮಾಷೆ ಮಾಡಿದ್ದು, ಬಿಟ್ಬಿಡಿ ನಮ್ಮನ್ನ. ಸಾರಿ.